ಅವರಿಗೆ ಹಾಸ್ಪಿಟ್ಲಿಂದ ಫೋನ್ ಮಾಡಿದರೆ ಅವರು ರಿಸೀವ್ ಮಾಡ್ತಾ ಇಲ್ಲ, ನಮಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಈಗ ನೋಡಿದರೆ ನಾವು ಮೊದಲೇ ಅಡ್ಮಿಷನ್ ಮಾಡುವಾಗ ಅಡ್ವಾನ್ಸ್ ಪೇಮೆಂಟ್ ಅಂತ ಮಾಡಿಸಿ ಅಡ್ಮಿಷನ್ ಮಾಡಿಸಿದ್ದಾರೆ. ಅಡ್ಮಿಷನ್ ಆದ ನಂತರ ಈಗ ಅಡ್ಡದಿಡ್ಡಿ ಬಿಲ್ ಹಾಕಿ ನೀವು ಇದು ಕೊಡಬೇಕು ಅದು ಕೊಡಬೇಕು, ಇಲ್ಲದಿದ್ರೆ ನಿಮ್ಮನ್ನು ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಂತೇಳಿ ನಮ್ಮನ್ನು ತಡೆದು ನಿಲ್ಲಿಸಿದ್ದಾರೆ. ಒಬ್ರು ಒಂದು ಆಸ್ಪತ್ರೆ ಬಗ್ಗೆ ವಿಡಿಯೋ ಮಾಡಿದ್ದಾರೆ, ಲೈವ್ ನೋಡಿದೆ. ನನಗೆ ಅದೊಂದು ನೋಡಿದ ಕೂಡಲೇ ಈಗ ವಿಡಿಯೋ ನಾನು ಮಾಡ್ತಾ ಇದ್ದೇನೆ. ಬ್ರದರ್, ನಿಮ್ಮ ಜೊತೆ 100% ಏನಾದರೂ ಸಮಸ್ಯೆ ಆದರೆ ನನಗೆ ಕಾಲ್ ಮಾಡಿ, ನಿಮ್ಮ ಜೊತೆ ಬಂದು ನಾನು ನಿಲ್ತೀನಿ. 100% ನಿಮ್ಮ ಜೊತೆ ಬಂದು ನಾನು ನಿಲ್ತೀನಿ. ನೀವು ಏನು ಬೇಕಾದನ್ನು ಮಾಡಿ, ಖಂಡಿತ ನಾನು ನಿಮ್ಮ ಜೊತೆ ನಿಲ್ತೀನಿ. ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, ನನ್ನ ಅನುಭವವನ್ನು ಹೇಳ್ತೇನೆ. ಅದೇ ಆಸ್ಪತ್ರೆ, ಹೆಸರು ಹೇಳುವುದಿಲ್ಲ. ನಾನು ಇಲ್ಲಿ ತನಕ ಅಲ್ಲಿದ್ದ ಹೆಸರು ಸಹ ಹೇಳಲಿಕ್ಕೆ ಹೋಗಲಿಲ್ಲ. ಯಾಕಂತೇಳಿದ್ರೆ ಆ ಹೆಸರು ಹೇಳುವುದಲ್ಲ, ಆ ರೋಡಿನ ನನಗೆ ಹೋಗ್ಲಿಕ್ಕೆ ಸಮೇತ ಆಗುದಿಲ್ಲ. ತಲೆ ಅಷ್ಟು ಹಾಳಾಗಿ ಹೋಗ್ತದೆ. ಏನಂತೇಳಿದರೆ, ಇವರು ಹೇಳಿದ್ರಲ್ಲ ಮಧ್ಯಾಹ್ನದಿಂದ ರಾತ್ರಿ ತನಕ ಡಾಕ್ಟರ್ ಬರಲಿಲ್ಲ, ಬರ್ತಾರೆ ಅಂತ ಹೇಳಿದ್ರಂತ. ಇದೇ ಸಿಚುವೇಶನ್ ಆದದ್ದು ನನಗೆ. ನಾನು ಫಸ್ಟ್ PUC ಅಲ್ಲಿರುವಾಗ ಹೇಳ್ತೇನೆ. ಅಮ್ಮನನ್ನು ಒಂದು ಅಡ್ಮಿಟ್ ಮಾಡಿದ್ದು ಒಂದು ಜ್ವರಕ್ಕೆ. ಜ್ವರ ಎಲ್ಲ ಕರೆಕ್ಟಾಗಿ ಸೋಮವಾರ ಡಿಸ್ಚಾರ್ಜ್ ಅಂತ ಇತ್ತು. ಸೋಮವಾರ ಡಿಸ್ಚಾರ್ಜ್ ಅಂತ ಇದ್ದಾಗ ಮಧ್ಯಾಹ್ನ ಮೇಲೆ ಯಾವುದೋ ಒಂದು ಇಂಜೆಕ್ಷನ್ ಕೊಟ್ಟರು. ಇಂಜೆಕ್ಷನ್ ಕೊಟ್ಟಾಗ ಅಮ್ಮನಿಗೆ ರಿಯಾಕ್ಷನ್ ಆಯಿತು. ಅಮ್ಮನಿಗೆ ರಿಯಾಕ್ಷನ್ ಆಗಿ ಮಧ್ಯಾಹ್ನದ ಹೊತ್ತಿಗೆ ಒಂಥರ ಕಾಣದಾಗೆ ಮಂದ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಡಿಸ್ಚಾರ್ಜ್ ಅಂತಲೇ ಇತ್ತು ಆಸ್ಪತ್ರೆಯಿಂದ. ಮಂದ ಆಗಲಿಕ್ಕೆ ಕಾರಣ ಆಯಿತು. ಕಾಣುವುದಿಲ್ಲ ಹೇಳ್ತಾ ಇದ್ರು. ಕೊನೆಗೆ ಡಾಕ್ಟ್ರಿಗೆ ಫೋನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಧ್ಯಾಹ್ನ ಒಂದು 2-2:15 ಎಷ್ಟೊತ್ತಿಗೆ ಫೋನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಡಾಕ್ಟ್ರ್ ಈಗ ಬರ್ತೇನೆ ಹೇಳಿದ್ರು. ಬ್ಲಡ್ ರಿಪೋರ್ಟ್ ಬಂತು, ಇನ್ಫೆಕ್ಷನ್ ಆಗಿದೆ ಅಂತ ಈ ರಿಪೋರ್ಟ್ ಬಂತು. ಡಾಕ್ಟ್ರಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ, ಈಗ ಬರ್ತೇವೆ ಹೇಳ್ತಿದ್ದಾರೆ. ನಾವು ಹೇಳಿದೆವು ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತೇವೆ, ದಯವಿಟ್ಟು ನಾವು ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತೇವೆ, ಬಿಟ್ಬಿಡಿ ಅಂತ ಹೇಳಿದಾಗ, ಇಲ್ಲ ಡಾಕ್ಟರ್ ಬರ್ತಾರೆ ಅಂತ ಬೊಗಳೆಯನ್ನು ಬಿಟ್ಟು ಮಧ್ಯಾಹ್ನದಿಂದ ಬೊಗಳೆ ಬಿಟ್ಟದ್ದು. ಡಾಕ್ಟರ್ ಬಂದದ್ದು ರಾತ್ರಿ 11:25 ಬಂದದ್ದು. 11:25 11:15 ಡಾಕ್ಟರ್ ಬಂದ್ರು. ಆಗ ಡಾಕ್ಟರ್ ಹೇಳಿದೇನು ಗೊತ್ತಾ, ಆಯಿತು ನೀವು ಇದು ಬೇರೆ ಆಸ್ಪತ್ರೆಗೆ KMCಗೆ ಕೊಂಡೋಗಿ, ಸ್ವಲ್ಪ ಸಿಚುವೇಶನ್ ಕ್ರಿಟಿಕಲ್ ಇದೆ ಹೇಳಿದರು. ಮಧ್ಯಾಹ್ನದಿಂದ ನಾವು ಹೇಳಿ ಬೇರೆ ಆಸ್ಪತ್ರೆಗೆ ಕೊಂಡೋಗ್ತೇವೆ ಅಂತ ಹೇಳಿದಾಗ ಅಲ್ಲಿಗೆ ಬಿಡದೆ ರಾತ್ರಿ ಹೊತ್ತು ಬಂದು ಬೇರೆ ಆಸ್ಪತ್ರೆಗೆ ಕೊಂಡೋಗಿ ಅಂತ ಹೇಳಿದರು. ಮಧ್ಯಾಹ್ನ ಬಿಟ್ಟಿದ್ರೆ ಏನಾಗ್ತಿತ್ತು ಇವರಿಗೆ? ಡಾಕ್ಟರ್ ಬರ್ತಾರೆ. ಇವರ ರಾಗಕ್ಕೆ 2:30-3 ಗಂಟೆಯಿಂದ ನಾನು ಸಣ್ಣದಿದ್ದಾಗ ಮನೆಯಿಂದ ಆಸ್ಪತ್ರೆಗೆ ಹೋಗಿದ್ದೆ, ಶಾಲೆಯಿಂದ ಆಸ್ಪತ್ರೆಗೆ ಬಂದಿದ್ದೆ. ಬಂದವ ಆಸ್ಪತ್ರೆಯಲ್ಲಿ ಒಳಗೆ ರೂಮ್ನಲ್ಲಿದ್ದವ ಹೊರಗೆ ಬಂದು ನೋಡುದು, ಡಾಕ್ಟರ್ ಬಂದ್ರ. ಮಧ್ಯಾಹ್ನದಿಂದ ರಾತ್ರಿ ತನಕ ನೋಡುದು. ಕಣ್ಣಲ್ಲಿ ನೀರು ಬರ್ತಿದೆ. ಅಮ್ಮನ ಪರಿಸ್ಥಿತಿ ಆ ರೀತಿಯಾಗಿದೆ. ಒಳಗಡೆ ICUಗೆ ನಂತರ ಕೊಂಡೋದ್ರು. ಒದ್ದಾಡ್ತಾ ಇದ್ದೇನೆ, ದೇವರಲ್ಲಿ ಪ್ರೇ ಮಾಡ್ತಿದ್ದೇನೆ, ದೇವರೇ ಅಂತ. ನಾವು ಕಟ್ಟಿಲು ದೇವರನ್ನು ಆಗ ಪ್ರಾರ್ಥಿಸಿ ಎಷ್ಟು ಪ್ರಾರ್ಥಿಸಿದ್ದೇನೆಂದ್ರೆ, ದೇವರೇ ಡಾಕ್ಟರ್ ಬರಲಿ. ನಮ್ಮ ಗ್ರಾಚಾರ ಹೇಳ್ತಾರಲ್ಲ, ಸರಿಲ್ಲ, ಯಾರೇನು ಮಾಡ್ಲಿಕ್ಕಾಗಲ್ಲ, ಡಾಕ್ಟರ್ ಬರಲಿ ಪ್ರಾರ್ಥಿಸ್ತಾ ಇದ್ದೆ. ಆದರೆ ಡಾಕ್ಟರ್ ಹೊರಟ್ರೆ ಅಲ್ವಾ ಬರುದು? ದೇವರ ಮೇಲೆ ಇದು ಮಾಡಿದೆ. ಆದರೂ ಕೂಡ ಡಾಕ್ಟರ್ ಬರಲಿಲ್ಲ. ಬಂದು 11:25 ಹೇಳಿದಿದೆ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಅಂತ. ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ವಾ? ಮಂಗಳೂರಿನ ಪ್ರಸಿದ್ಧ ಆಸ್ಪತ್ರೆಗೆ ಹೋದೆವು. ಅಲ್ಲಿ ಹೋಗಿ ಅಮ್ಮನನ್ನು ಕರ್ಕೊಂಡು ಹೋದೆವು. ರಿಪೋರ್ಟ್ ಎಲ್ಲ ನೋಡಿದ್ರು. ಅಲ್ಲಿ ಹೋದಾಗ ಹೇಳಿದರು, ನೀವು ಆಸ್ಪತ್ರೆ ಮೇಲೆ ಕಂಪ್ಲೇಂಟ್ ಮಾಡಿ, ಅವರು ಡೆಡ್ ಬಾಡಿ ಕಳಿಸಿದ್ದಾರೆ ಅಂತ ಹೇಳಿದರು. ಆಕ್ಸಿಜನ್ ಒಂದು ಇದನ್ನು ಇಟ್ಕೊಂಡದ್ದು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ರು ಡೆಡ್ ಬಾಡಿ. ನಮಗೆ ಕೊನೆಗೆ ಹೇಳಿದೆ ಅಂತ ಗೊತ್ತಾ, ಡಾಕ್ಟ್ರಲ್ಲಿ ಒಂದು ಅರ್ಧ ಗಂಟೆ ಮೊದಲು ಮಿನಿ ತರ್ತಿದ್ರೆ ಎಂತ ಆದರೆ ಮಾಡ್ಬೋದಂತ ಹೇಳಿದರು. ಅರ್ಧ ಗಂಟೆ ಮೊದಲು ತರ್ತಿದ್ರೆ ಏನಾದರೆ ಮಾಡ್ಬೋದಿತ್ತಂತ ಹೇಳಿದರು. ಆದರೆ ನೋಡಿ, ಮಧ್ಯಾಹ್ನದಿಂದ ನಾವು ಕರೆ ಮಾಡಿದ್ದೇವೆ. ಮಧ್ಯಾಹ್ನದಿಂದ ಕರೆ ಮಾಡಿದಾಗ ನಮಗೆ ಶಿಫ್ಟ್ ಮಾಡಲಿಕ್ಕೆ ಬಿಡಲಿಲ್ಲ. ರಾತ್ರಿ 11:00 ಬಂದು ಅವರು ಶಿಫ್ಟ್ ಮಾಡಿದರು. ರಾತ್ರಿ 11:00 ಹೋಗಿ ಹೇಳಿದರು. ಅಲ್ಲಿ ಹೋದಾಗ ಒಂದು ಅರ್ಧ ಗಂಟೆ ಮುಂದೆ ತರ್ತಿದ್ರೆ ಎಂತ ಸಹ ಮಾಡ್ಬೋದಿತ್ತಂತ. ರಿಪೋರ್ಟಲ್ಲಿ ಎಂತ ಸಹ ಇಲ್ಲ. ಒಂದು ಇಂಜೆಕ್ಷನ್ ಕೊಟ್ಟ ಮೇಲೆ ಒಂದು ಸಮಸ್ಯೆ ಆದದ್ದು ಬಿಟ್ಟರೆ ಎಂಥ ಪ್ರಾಬ್ಲಮ್ ಇಲ್ಲ. ಒಂದು ಸಣ್ಣ ಜ್ವರ ಬಂದಿದ್ದದು, BP ಸ್ವಲ್ಪ ಕಡಿಮೆ ಆಗಿತ್ತು, ಮತ್ತೆಲ್ಲ ಸರಿಯಾಗಿತ್ತು, ಡಿಸ್ಚಾರ್ಜ್ ಅಂತಲೇ ಇತ್ತು. ಆದರೆ ಕಳ್ಕೊಂಡೆವು. ಈ ಆಸ್ಪತ್ರೆಗಳಲ್ಲಿ ಇಂಥ ರೀತಿಯ ಸಮಸ್ಯೆಗಳಾದಾಗ, ಪಾಪ ಇಂಥ ನೋವುಗಳಾದಾಗ ಮಾತಾಡಲಿಕ್ಕಿಲ್ಲ, ಭಯ. ಆಸ್ಪತ್ರೆಯ ಹೆಸರು ಹೇಳಲಿಕ್ಕೆ ಅದಕ್ಕೆ ಇದಕ್ಕೆ ಭಯ. ಯಾಕೆ ಹೇಳಿ? ನಾಳೆ ಒದ್ದಾಡಬೇಕು, ಅಲ್ಲಿ ಪ್ರೂಫ್ಗಳಿಲ್ಲ, ಎಂತ ಮಾಡಲಿಕ್ಕಾಗೋದಿಲ್ಲ. ಯಾಕೆ? ಎಲ್ಲ ಒಟ್ಟಾಗ್ತಾರೆ. ಮೆಡಿಕಲ್ ಬಗ್ಗೆ ಮಾತಾಡಿದಾಗ ಎಲ್ಲ ಮೆಡಿಕಲ್ನವರು ಒಟ್ಟಾಗ್ತಾರೆ, ಆಸ್ಪತ್ರೆಗಳು ಒಟ್ಟಾಗ್ತಾರೆ ಎಂಬಂಥ ಭಯ ಇದೆ ಜನರಿಗೆ. ಎಷ್ಟೋ ಮಂದಿಗೆ ನೋಡಲಿಲ್ವ, ಕೊರೋನಾ ಸಮಯದಲ್ಲಿ ಕೆಲವು ಮಾತಾಡಿದವರ ಮೇಲೆ ಕೇಸ್ಗಳಾಗಿವೆ. ಎಷ್ಟೋ ಮಂದಿ ಮೇಲೆ ಕೇಸ್ಗಳಾಗಿವೆ. ನಮ್ಮ ರಾಜಕಾರಣಿಗಳು ಕುತ್ಕೊಂಡಿದ್ದು ಮಾಡ್ಲಿಕ್ಕಾಯ್ತು. ಇಲ್ಲಿ ಆಸ್ಪತ್ರೆಗಳು ವ್ಯಾಪಾರ ಮಾಡಿ ಏನೇನು ಮಾಡ್ತಿದ್ರು, ನಮ್ಮ ರಾಜಕಾರಣಿಗಳು ಮನೆಯಲ್ಲಿ ಕುತ್ಕೊಳ್ಳಿ. ಈ ಸಂತೆಗಳಿಂದಾಗಿ ಆಗ್ತಿರುವುದು ಆಸ್ಪತ್ರೆಗಳು. ನಾನು ಹೇಳ್ತಿದ್ದೇನೆ, ಈ ಸಂತೆಗಳಿಂದ ಇವರು ಮೆರೆಯುತ್ತಿರುವುದು.
ಈ ಸಂತೆಗಳಿಗೆ ತಿಕ್ಕದಲ್ಲಿ ದಮ್ಮಿಲ್ಲ, ಮಾತಾಡುವಂತ ಇದಿಲ್ಲ, ಇವರ ಮೇಲೊಂದು ಕ್ರಮ ತರುವಂತ ಇದಿಲ್ಲ. ಈ ಹುಚ್ಚ ಲೋಫರ್ ಲಫಂಗಗಳಿಂದ ಇವರು ಮೆರೆಯುತ್ತಾ ಇರೋದು. ಕೋಪ ಬರ್ತದೆ. ಯಾಕಂತೇಳಿದ್ರೆ ನಾವು ಆಗ ಕಲ್ಕೊಂಡಿದ್ದೇವೆ, ಈಗ ಸಹ ಇದೇ ಆಗ್ತಾ ಇದೆ ಆಸ್ಪತ್ರೆಗಳಲ್ಲಿ. ಕೆಲವು ಇವರ ಅಟ್ಟಹಾಸಗಳು, ಅದು ಇದು. ಈ ಚಟ್ಟ ಇರ್ತೋದವರಿಲ್ವಾ? ಒಂದು ಇವರನ್ನು ಪ್ರಶ್ನೆ ಮಾಡುದು, ಇವರದು ಏನ್ ಮಾಡ್ತಿದ್ದಾರೆ, ಲೂಟ್ತಿದ್ರು ಕೂಡ ಈ ಚಟ್ಟ ಇರ್ತವರಿಗೆ ಮಾತಾಡ್ಲಿಕ್ಕೆ ಆಗ್ತಿಲ್ಲ. ಕೆಲವು ಆಸ್ಪತ್ರೆಗಳಲ್ಲಿ ಬಿಲ್ಗಳು ನೋಡ್ಬೇಕು, ಬಿಲ್ಗಳು ಎಷ್ಟೋ ಲೂಟ್ತಾ ಇದ್ದಾರೆ, ಒಂದು ಲಿಮಿಟ್ಗಿಂತ ಕ್ರಾಸ್ ಮಾಡಿ ಲೂಟ್ತಿದ್ದಾರೆ. ಈ ಚಟ್ಟಗಳು ಮಾತಾಡ್ತಿಲ್ಲ. ಇನ್ಸೂರ್ ಅದು ಇದು ಅಂತೇಳಿ ಫುಲ್ ಮನುಷ್ಯನನ್ನು ಬರ್ಬಾದ್ ಮಾಡಿದ್ರು. ಈ ನಮ್ಮ ಗೆಲ್ಲಿಸಿದಂತ ಚಟ್ಟಗಳಿದ್ದಾವಲ್ಲ, ಈ ಚಟ್ಟಗಳು ಮಾತಾಡ್ತಿಲ್ಲ, ಮಲಗಿದಾವೆ ಇವು ಚಟ್ಟಗಳು. ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಬ್ರದರ್ ಹೇಳ್ತೇನೆ, ಈ ಚಟ್ಟಗಳು ನಿಮಗೆ ಉಪಕಾರ ಮಾಡ್ತಾರಿಲ್ಲ ಗೊತ್ತಿಲ್ಲ. ಎಂತಾದ್ರೆ ನಿಮಗೆ ಸಮಸ್ಯೆ ಆದ್ರೆ ಒಂದು ಕಾಲ್ ಮಾಡಿ ಅಥವಾ ಒಂದು ತಿಳಿಸಿ, ನಾನು ಬಂದು ನಿಮ್ಮ ಜೊತೆ ನಿಲ್ತೇನೆ. ಈ ಚಟ್ಟಗಳ ಮೇಲೆ ನನಗೂ ನಂಬಿಕೆ ಇಲ್ಲ. ಆಸ್ಪತ್ರೆ ವಿಷಯದಲ್ಲಿ ಈ ಚಟ್ಟಗಳು ನಿಮಗೆ ಹೆಲ್ಪ್ ಮಾಡ್ತಾರೆ. ಈ ಎಲ್ಲ ಯಾರಂತಿಲ್ಲ, ಟೋಟಲ್ ಆಗಿ ರಾಜಕಾರಣಿಗಳು, ಯಾರಂತ ಹೇಳಲ್ಲ, ಎಲ್ಲ ರಾಜಕಾರಣಿಗಳು ಆಸ್ಪತ್ರೆ ವಿಷಯ ಬಂದಾಗ ಮಲಗಿರ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಬ್ರದರ್, ನೀವು ಹೇಳಿರುವುದು ಉಳಿದವರು ಏನು ಹೇಳ್ತಾರೋ ಗೊತ್ತಿಲ್ಲ, ಬಟ್ ಅದನ್ನು ನಾನು ಅನುಭವಿಸಿ ಕಳ್ಕೊಂಡಿದ್ದೇನೆ ಸಣ್ಣದಿರುವಾಗ. ಆದ ಕಾರಣ ಹೇಳ್ತಿದ್ದೇನೆ ಬ್ರದರ್. ನಮಸ್ಕಾರ ಸ್ನೇಹಿತರೆ, ನಾನು ಆಸ್ಕರ್ ಲೂಯಿಸ್, SCS ಮಂಗಳೂರು ಹಾಸ್ಪಿಟಲಲ್ಲಿದ್ದೇನೆ. SCS ಹಾಸ್ಪಿಟಲ್ ಮಂಗಳೂರಲ್ಲಿದ್ದೇನೆ. ನಮಗೊಂದು ಸಮಸ್ಯೆ ಆಗಿದೆ. ಸಮಸ್ಯೆ ಅಂತ ಹೇಳಿದ್ರೆ, ಸಣ್ಣದೊಂದು ಕೈ ನೋವಿನ ಸಮಸ್ಯೆ ಇಟ್ಕೊಂಡು ಬೆಳಿಗ್ಗೆ ನನ್ನ ಮದರ್ ಇನ್ ಲಾ ಈ ಹಾಸ್ಪಿಟ್ಲಿಗೆ ಬಂದಿದ್ರು. ಹಾಸ್ಪಿಟ್ಲಿಗೆ ಬಂದು ಡಾಕ್ಟರ್ ಅವರನ್ನು ಕನ್ಸಲ್ಟ್ ಮಾಡಿದ್ರು. ಅವರು ಹೇಳಿದ್ರು ಇವತ್ತು ಅಡ್ಮಿಷನ್ ಆಗಬೇಕು ಅಂತ ಹೇಳಿದ್ರು. ಒಬ್ಬ ಆರ್ಥೋ ಡಾಕ್ಟರ್ ಬರ್ತಾರೆ, ಅವರು ಬಂದು ನಿಮ್ಮನ್ನು ಸಂಜೆ ನೋಡ್ತಾರೆ, ನೀವು ಅಲ್ಲಿವರೆಗೂ ಕಾಯಬೇಕು ಅಂತೇಳಿ ಅವರನ್ನು ಅಡ್ಮಿಟ್ ಮಾಡಿದ್ರು. ಅವರನ್ನು ಅಡ್ಮಿಷನ್ ಆಗಿ ಈಗ ಬೆಳಿಗ್ಗೆ 9 ಅಡ್ಮಿಷನ್ ಕೊಟ್ಟಿದ್ದಾರೆ. ಆದರೆ ಅಡ್ಮಿಷನ್ ಆದ ನಂತರ ಅವರು ರೂಮ್ ಕೊಟ್ಟದ್ದು ಸುಮಾರು 11 ಗಂಟೆಗೆ ರೂಮ್ ಕೊಟ್ಟಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೆ ಈಗ ರಾತ್ರಿ 10 ಗಂಟೆ ಆಗ್ತಾ ಬಂತು, 3 ನಿಮಿಷ ಇದೆ, 9:57 ಆಗ್ತಾ ಬಂತು. ನಾವು ಕಾಯ್ತಾ ಇದ್ದೇವೆ. ಆ ಡಾಕ್ಟ್ರು ನಮ್ಮ ಫೋನ್ ರಿಸೀವ್ ಮಾಡ್ತಾ ಇರಲಿಲ್ಲ, ಬರಲಿಲ್ಲ. ಲಾಸ್ಟಿಗೆ ನಾವು ಹೇಳಿದ್ವಿ, ನಮ್ಗೆ ಇನ್ನು ಕಾಯ್ಲಿಕ್ಕೆ ಆಗುದಿಲ್ಲ, ನಮ್ಗೆ ನೀವು ಡಿಸ್ಚಾರ್ಜ್ ಕೊಡಿ ಅಂತ ಕೇಳಿದ್ವಿ. ಈಗ ಡಿಸ್ಚಾರ್ಜ್ ಕೊಡಿ ಅಂತ ಕೇಳುವಾಗ ಅಲ್ಲಿ ಡಿಸ್ಚಾರ್ಜ್ ಕೊಡ್ಲಿಕ್ಕೆ ಅವರು ಹಿಂದೆ ಮುಂದೆ ನೋಡ್ತಾ ಇದ್ರು. ಮತ್ತೆ ಹಾಸ್ಪಿಟಲ್ನ PRO ಜೊತೆ ಮಾತಾಡಿ ಡಿಸ್ಚಾರ್ಜ್ ಕೊಡ್ಲಿಕ್ಕೆ ಕೇಳಿದೆವು. PRO ನವರು ನಮ್ಮ ಫೋನ್ಗೆ ಸಿಗ್ತಾ ಇರಲಿಲ್ಲ. ಅವರಿಗೆ ಹಾಸ್ಪಿಟ್ಲಿಂದ ಫೋನ್ ಮಾಡಿದ್ರೆ ಅವರು ರಿಸೀವ್ ಮಾಡ್ತಾ ಇಲ್ಲ, ನಮಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಈಗ ನೋಡಿದ್ರೆ ನಾವು ಮೊದಲೇ ಅಡ್ಮಿಷನ್ ಮಾಡುವಾಗ ಅಡ್ವಾನ್ಸ್ ಪೇಮೆಂಟ್ ಅಂತ ಮಾಡಿಸಿ ಅಡ್ಮಿಷನ್ ಮಾಡಿಸಿದ್ದಾರೆ. ಅಡ್ಮಿಷನ್ ಆದ ನಂತರ ಈಗ ಅಡ್ಡದಿಡ್ಡಿ ಬಿಲ್ ಹಾಕಿ ನೀವು ಇದು ಕೊಡಬೇಕು ಅದು ಕೊಡಬೇಕು, ಇಲ್ಲದಿದ್ರೆ ನಿಮ್ಮನ್ನು ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಂತೇಳಿ ನಮ್ಮನ್ನು ತಡೆದು ನಿಲ್ಲಿಸಿದ್ದಾರೆ. ನಾನು ಇಲ್ಲಿದ್ದ ಹಾಸ್ಪಿಟಲ್ ರಿಸೆಪ್ಷನ್ ಇಂದ ಲೈವ್ ಮಾಡ್ತಾ ಇದ್ದೇನೆ. ನೋಡಿ, ಇದು ಮಂಗಳೂರಿನ ಆಸ್ಪತ್ರೆಗಳ ಒಂದು ಹಣೆಬರ, ಅದರಲ್ಲೂ ನಮ್ಮ SCS ಹಾಸ್ಪಿಟಲಿನ ಒಂದು ಹಣೆಬರ ನೋಡಿ. ನಾವು ಸಣ್ಣದೊಂದು ರೋಗಕ್ಕೆ ಏನಾದರೂ ಇದೆ ಅಂತ ಹೇಳಿ ಹಾಸ್ಪಿಟ್ಲಿಗೆ ಬಂದ್ರೆ ಇವರು ಅದನ್ನ ಎನ್ಕ್ಯಾಶ್ ಮಾಡಿಕೊಂಡು ನಿಮ್ಮ ಹತ್ರ ಅದು ಇನ್ಶೂರ್ ಉಂಟಾ ಇದು ಇನ್ಶೂರ್ ಉಂಟು ಅಂತ ಕೇಳಿಕೊಂಡು ಅಡ್ಮಿಷನ್ ಮಾಡಿಸಿಕೊಂಡು ಆನಂತರ ಅಡ್ಮಿಷನ್ ಆದ್ಮೇಲೆ ಇವರು ಹೇಳಿದ್ದೆ ಆಟ, ಇವರು ಆಡಿದ್ದೆ ಆಟ, ಇವರು ಹೇಳಿದ್ದೆ ಪಾಠ. ಆ ತರ ಆಗಿದೆ. ಎಂತ ಬೇಕಾದ್ರೂ ಮಾಡಬಹುದು, ಎಲ್ಲಿವರೆಗೂ ಬೇಕಾದ್ರೂ ಇವರನ್ನು ಆಟ ಆಡಿಸಬಹುದು ಅನ್ನೋದು ಇವರಿಗೆ ಮನದಟ್ಟಾಗಿದೆ. ಇವರಿಗೆ ಮೇಲಿಂದ ಮೇಲೆ ನಾನು ಹೇಳ್ತಾ ಇದ್ದೇನೆ, ನಮ್ಮನ್ನು ಡಿಸ್ಚಾರ್ಜ್ ಮಾಡಿ, ನಮ್ಮನ್ನು ಹೋಗ್ಲಿಕ್ಕೆ ಬಿಡಿ, ನಾವು ಬೆಳಿಗ್ಗೆಯಿಂದ ಕಾಯ್ತಾ ಇದ್ದೇವೆ ಅಂತ ಹೇಳಿಬಿಟ್ಟು. ಆದ್ರೆ ಇವರು ಡಿಸ್ಚಾರ್ಜ್ ಮಾಡುವುದೂ ಇಲ್ಲ, ಹೋಗ್ಲಿಕ್ಕೆ ಬಿಡ್ತಾನೂ ಇಲ್ಲ, ಅಡ್ಡದಿಡ್ಡಿ ಬಿಲ್ ಹಾಕಿದ್ದಾರೆ, ಸುಮ್ಮನೆ ನಿಲ್ಲಿಸಿಟ್ಟಿದ್ದಾರೆ. ನಾನು ಈ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರನ್ನು, ನಮ್ಮ ಆರೋಗ್ಯ ಸಚಿವರನ್ನು ನಾನು ಕೇಳಿಕೊಳ್ಳುವುದೇನಂತ ಹೇಳಿದ್ರೆ, ಇಂಥ ಹಾಸ್ಪಿಟಲ್ಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಈ ಹಾಸ್ಪಿಟಲಿನ ಹಗಲು ದರೋಡೆಯನ್ನು ನಡೆಯುತ್ತಾ ಇದೆ ನೋಡಿ, ಅದು ಹೀಗೆ ಮುಂದುವರಿತಲೇ ಇರ್ತದೆ. ದಯವಿಟ್ಟು ಸೂಕ್ತ ಕ್ರಮ ಇವರ ಮೇಲೆ ಕೈಗೊಳ್ಳಿ ಅಂತ ಈ ಮೂಲಕ ನಿಮ್ಮನ್ನು ವಿನಂತಿ ಮಾಡ್ತಾ ಇದ್ದೇನೆ.